ಇದು ಮಿನಿ ಬ್ಲಾಗ್ ಇದೆ. ನಮಸ್ತೆ ಫ್ರೆಂಡ್ಸ್, ನಮ್ಮ ಅಕ್ಕಗಳ ಜೊತೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬರ್ತೀನಿ. ಇದನ್ನಂತರ ವಯಸ್ಸು ಹೊರ್ಕೊಡಂಗಿಲ್ಲ ಹಂಗೈತೆ ಹಂಗ ನಾ ಹಂಗ ಹಿಂಗೊಂದ್ ತಟ್ಟು ಹಿಂಗ್ ಮಾಡ್ಕೊಂತ ಹೋಗೇನಿ. ಇದಿತ್ತಲ್ಲ 3 ಜನ ಸೇರ್ಕೊಂಡು ಎಲ್ಲಿಗೆ ಹೊಂಟಿದ್ದೇವೆ ನೋಡ್ರಿ. ಏನು ಶಾಪಿಂಗ್ ಮಾಡಿದ್ವಿ ಎಲ್ಲವನ್ನ ಹೇಳ್ತೇನೆ, ಬರ್ರಿ ನಮ್ಮ ಜೋಡಿ. ನೋಡ್ರಿ ಮುಂದೆ ನಡ್ರಿ, ನೀನು ನಡಿ, ಆಕಿ ಹಿಡ್ಕೋ ಸುಮ್ಮ. ಅಯ್ಯಯ್ಯೋ ನಿಂದು ಹಂಗೈತಾನೆ ಪಜಿತಿ. ಈಗಿನ ವಿಡಿಯೋ ಮಾಡಿಕೊಳ್ಳೋದು ಕೈ ಬಿಡ್ತೀವಿ. ಕರೆಕ್ಟ್ ಆಗತ್ತೆ. ಸಾಕಲ್ಲ ಸರ್. Tell something. Can you come with me? Huh? Can you? You tell something. Something you tell. Where we are going. Tell We are something. going into a shop. I dropped the coffee shop. That is ಹೇಳು. come back to home. ಇದು ಬಂದ್ಬಿಟ್ಟು ದೊಡ್ಡದಾಗಿರ್ತಕ್ಕಂಥ ಮಾಲ್. ಇದು ಅಂದರೆ ಕೊಪ್ಪಿಕರ್ ರೋಡ್ ಬಾಜು ಇರ್ತಕ್ಕಂಥ ಈ ಥಿಯೇಟ್ರ್ ಸಾಲಲ್ಲಿ ಬರ್ತಕ್ಕಂಥದ್ದು ಹುಬ್ಳಿ. ಸೊ ಇಲ್ಲಿ ಎಲ್ಲ ಒಂದು ಬ್ರ್ಯಾಂಡೆಡ್ ಬಟ್ಟೆಗಳು ನಮ್ಗೆ ಸಿಗ್ತಾವೆ. ಸೊ ನೋಡೋರಿಗೆ ತುಂಬ ಕಾಸ್ಟ್ಲಿ ಇರ್ತಕ್ಕಂಥ ಬಟ್ಟೆಗಳು ಇಲ್ಲಿ ಇರ್ತಾವೆ ಅಂದ್ಕೊಂಡಿರ್ತೀವಿ, ಬಟ್ ಹಾಗೇನೂ ಇಲ್ಲ. ಸೊ ಇಲ್ಲಿ ಒಂದು ಕ್ವಾಲಿಟಿಗೆ ತಕ್ಕ ಹಾಗೆ ಪ್ರೈಸ್ ಇರ್ತೈತಿ. ಸೊ ಈ ಪ್ರೈಸನ್ನು ನಾವು ತೊಗೊಳ್ಲಿಕ್ಕಾಗದೇ ಇದ್ರೂ ಸಹಿತ ಆಫರ್ ನಡೀತಿರ್ತೈತಿ. ಇಯರಿಗೆ 1 ಸಾರಿ 2 ಸಾರಿ. ಸೊ ಆ ಟೈಮ್ನೊಳಗೆ ಬಂದು ನಾವು ಸಿಕ್ಕಾಪಟ್ಟೆ ಬಟ್ಟೆಗಳನ್ನು ಕಲೆಕ್ಷನ್ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಒಂದು ಏನು ಬಜೆಟ್ಟಿಗೆ ವರ್ತ್ ಇರ್ತಕ್ಕಂಥದ್ದು. ಸೊ ನಾವು ಕೂಡ ಏನು ಮಾಡಿದ್ವಿ, ಶಾಪಿಂಗ್ ಮಾಡ್ಲಿಕ್ಕೆ ಬಂದಿದ್ವಿ ಬರ್ಡೇ ಇರೋದ್ರಿಂದ. ಸೊ ನೋಡಿರಿ, ನಮ್ಮ ಮಕ್ಕಳೆಲ್ಲರೂ ನಮ್ಮನ್ನು ಬಿಟ್ಟು ಗೇಮ್ ಆಡಲಿಕ್ಕೆ ಅಂತೇಳಿ ಮೇಲೆ ಹೋಗ್ಬಿಟ್ಟಿದ್ರು. ಯಾಕಂದರೆ ಭಾಳ ಕಿಡಾರಿಗಳಿರ್ತಕ್ಕಂಥ ಮಕ್ಕಳಿವು, ಭಾಳ ಶಾರ್ಪ್ ಅದಾರ. ನಮ್ಮ ಜೋಡಿ ನಮ್ಮನ್ನು ಹುಡುಕಾಡಿಸ್ಲಿಕ್ಕೆ ನಮಸ್ತೆ. ನಾನು ಆಮೇಲೆ ಸರಿಯಾಗಿ ಯೂಟ್ಯೂಬ್ ಚಾನಲ್. ಮೊನ್ನೆ ನಾವು ನಮ್ಮ ಮಗನ ಬರ್ಡೇ ಮಾಡಿದ್ವಿ. ಸೊ ಬರ್ಡೇಗಿನ್ನ ಬಿಫೋರು ಅವ್ರಿಗೆ ಡ್ರೆಸ್ಸನ್ನು ತರಲಿಕ್ಕೆ ನಾವು ಹುಬ್ಳಿಲಿರ್ತಕ್ಕಂಥ ಒಂದು ಒಳ್ಳೆ ಮಾಲಿಗೆ ಹೋಗಿದ್ವಿ. ಸೊ ಅಲ್ಲಿರ್ತಕ್ಕಂಥದ್ದು ಎಸ್ ಆ್ಯಂಡ್ ದೆನ್ ಯು ಮಾಲ್. ಸೊ ಎರಡರಲ್ಲಿ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇರ್ತಾವೆ. ಒಂದು ಒಳ್ಳೊಳ್ಳೆ ಬ್ರ್ಯಾಂಡ್ಸು, ಮ್ಯಾಕ್ಸ್ ಆಗಿರ್ಬೋದು, ಜುಡಿಯೋ ಆಗಿರ್ಬೋದು, ಟ್ರೆಂಡ್ಸ್ ಆಗಿರ್ಬೋದು, ಸಾಕಷ್ಟು ಬ್ರ್ಯಾಂಡ್ಸ್ನ ಬಟ್ಟೆಗಳು ನಮ್ಗೆ ಅಲ್ಲಿ ಸಿಗ್ತಾವೆ. ತುಂಬ ಚೆನ್ನಾಗಿ ಕಲೆಕ್ಷನ್ ಇತ್ತು. ಸೊ ನಾವು ಸಹಿತ ಮಕ್ಕಳಿಗೆ ಬಟ್ಟೆಗಳನ್ನು ತರಲಿಕ್ಕೆ ಅಲ್ಲಿ ಹೋದ್ವಿ. ತುಂಬ ಚೆನ್ನಾಗಿ ಬಟ್ಟೆಗಳು ಸಿಕ್ಕವು. ಈಗ ಎಲ್ಲ ಆಫರ್ ಸೀಸನ್ ನಡೀತಾ ಇದೆ. ಸೊ ತಾವೆಲ್ಲರೂ ಏನು ಮಾಡ್ಬೋದು, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಜುಡಿಯೋ ಆಗಿರ್ಬೋದು, ಟ್ರೆಂಡ್ಸ್ ಆಗಿರ್ಬೋದು, ಮ್ಯಾಕ್ಸ್ ಆಗಿರ್ಬೋದು, ಇವೆಲ್ಲ ಒಂದು ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಅತ್ಯಂತ ಕಡಿಮೆ ದರದಲ್ಲಿ ಅವರು ಸೇಲ್ ಮಾಡ್ತಾರೆ. ಯಾಕಂದರೆ ಸ್ಟಾಕನ್ನು ಏನು ಮಾಡ್ತಾರೆ, ಖಾಲಿಯಾಗಿ ಮತ್ತು ಹೊಸ ಒಂದು ಸ್ಟಾಕನ್ನು ಏನು ಮಾಡ್ತಾರೆ ಅವರು ಸೇಲ್ಗೆ ಇಡಲಿಕ್ಕೆ ರೆಡಿ ಆಗ್ತಿರ್ತಾರೆ. ಸೊ ಅದಕ್ಕಾಗಿ ಒಂದು 2 ಮಂತ್ಸ್ 2.5 3 ಮಂತ್ಸ್ ತನಕ ಇದು ಆಫರ್ ನಡೀತಿರ್ತೈತಿ. ನೀವು ಸಹಿತ ವಿಸಿಟ್ ಕೊಡ್ರಿ. ತುಂಬ ಒಳ್ಳೆ ಕಲೆಕ್ಷನ್ ಐತಿ. ಬಟ್ಟೆ ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ಸೊ ಭಾಳ ಒಂದು ಏನಪ್ಪ ಅಂದ್ರೆ ವರ್ತ್ ಒಳಗೆ ನಮ್ಮ ಬಟ್ಟೆಗಳು ಸಿಕ್ಕು. ಮಗಳಿಗೂ ಸಹಿತ ಬಟ್ಟೆ ತೊಗೊಂಡ್ವಿ. ಅವತ್ತು ಅದನ್ನ ಬರ್ಡೇ ಮಾರನೇ ದಿನ ಇದ್ದಿದ್ದರಿಂದ ಸ್ವಲ್ಪ ಏನು ಮಾಡಿದ್ವಿ, ಖುಷಿಯಾಗಿ ಶಾಪಿಂಗನ್ನು ಮಾಡಿಕೊಂಡು ಚಾಟ್ಸನ್ನು ತಿಂದ್ಕೊಂಡು ಏನು ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಮನೆಗೆ ಬಂದ್ವಿ. ಸೊ ಇವು ನಮ್ಮ ಮಕ್ಕಳು ಸಿಕ್ಕಾಪಟ್ಟೆ ಬೋಲ್ಡ್ ಆಗಿರ್ತಕ್ಕಂಥವು. ನಾವೆಲ್ಲ ಮೇಲೆ ಬಟ್ಟೆ ತೊಗೋತಾ ಇದ್ದೀವಿ, ಇವ್ರದ್ದೆಲ್ಲ ಲಕ್ಷ್ಯ ಇರೋದು ಒಂದು ಗೇಮ್ ಆಡಲಿಕ್ಕೆ ಹೋಗ್ತೇವೆ ಅಂಥೇಳಿ. ಸೊ ಅದು 4th ಅಪ್ಸ್ಟರ್ ಏನೋ ಇತ್ತದು. ಸೊ ನಾವು ಬೇಡ ಅಂಥೇಳಿ ಬಯದಿಂದ ನಾವು ಹೇಳಿದರೆ ಅವ್ರೇನು ಮಾಡಿದರು, ನಾವೆಲ್ಲ ಆಟ ಆಡ್ಕೊಂಬರ್ತೀವಿ, ನೀವು ಬಟ್ಟೆ ಸೆಲೆಕ್ಟ್ ಮಾಡ್ಕೊಡಿ ಅಂಥೇಳಿ ಒಂದೇ ಒಂದು ಹಠ ಮಾಡ್ತಾಯಿದ್ರು. ಸೊ ಎಲ್ಲರೂ ಸುಮ್ಮನೆ ಇಡ್ಸೋದ್ರೊಳಗೆ ಸಾಕಾಗೋಯ್ತು. ಸೊ ಇಂಥ ಒಂದು ಬ್ರಿಲಿಯಂಟ್ ಮಕ್ಕಳು ನಮ್ಮ ಅದಾವು. ಸೊ ಇವೆಲ್ಲ ಹುಡುಗರು ನೋಡ್ರಿ, ನನ್ನ ಮಗಳು, ಇವಳು ನನ್ನ ಮಗಳು, ಇವರು ನಮ್ಮ ಮಗಳ ಅಣ್ಣ ಒಬ್ಬನು, ಇಬ್ಬರು ತಮ್ಮಾರಿವರು. ಸೊ ಒಬ್ಬರು ಸಣ್ಣ ಮಾಮಾರ ಮಗ, ಇನ್ನೊಬ್ಬರು ದೊಡ್ಡ ಇಬ್ಬರು ಸಣ್ಣ ಮಾಮಾರ ಮಕ್ಕಳು, ಒಬ್ಬನು ದೊಡ್ಡ ಮಾಮ.
ನೋಡ್ರಿ ಇವೇ ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಬಟ್ಟೆಗಳು ತುಂಬ ಚೆನ್ನಾಗಿ ಕಾಣ್ತಾ ಇದ್ವಿ. ಇನ್ನೊಂದು ಜೋಡಿ ನಾವು ಮತ್ತೆ ಬರ್ಡೇ ದಿನ ಹಾಕಿದ್ವಿ. ಬರ್ಡೇ ದಿನ ಮಧ್ಯಾಹ್ನ ಅಲ್ಲ, ನೆಕ್ಸ್ಟ್ ಬರ್ಡೇ ಅಜ್ಜಿ ಬರ್ಡೇ ದಿನ ಹಾಕಿದ್ವಿ. ಸೊ ಕೆಲವೊಂದಿಷ್ಟು ಶೆಲ್ಫಿಯನ್ನು ಕ್ಲಿಕ್ ಮಾಡಿಕೊಂಡು ಬಟ್ಟೆ ತೊಗೊಂಡು ಮತ್ತೆ ಮರಳಿ ವಾಪಸ್ ಬಂದ್ವಿ. ನಮಸ್ಕಾರ.